ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ ಎಂದು ಹೇಳುತ್ತಾ ಶುಭ ಕೋರುತ್ತೇನೆ. ದೇವರ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿರಿ, ದಿನವೂ ಆತನ ವಾಕ್ಯಗಳನ್ನು ಧ್ಯಾನಿಸುತ್ತಾ ನಾವು ಆತ್ಮೀಕ ಬಲವನ್ನು ಹೊಂದಿಕೊಳ್ಳೋಣ. ನಮ್ಮ ಬಾಧೆಗಳು, ಶ್ರಮೆಗಳು, ಕಷ್ಟ, ಹೋರಾಟಗಳ ಕುರಿತು ಆತನೊಂದಿಗೆ ಹಂಚಿಕೊಳ್ಳೋಣ. ಆತನು ಕೊಡುವ ಆದರಣೆಯನ್ನು, ಬಿಡುಗಡೆಯನ್ನು ಅನುಭವಿಸಿ ಆಶೀರ್ವಾದಕರವಾದ ಜೀವಿತ ಜೀವಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ಉದಯ ಕಾಲದಲ್ಲಿ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮೊಂದಿಗೆ ಮಾತಾಡಿರಿ. ಕುಗ್ಗಿ ಹೋದಂತಹ ನಮ್ಮನ್ನು, ಆಯಾಸಗೊಂಡಂತಹ ನಮ್ಮನ್ನು ಆಧರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನೀವು ಒಂದು ವೇಳೆ ಬೇರೆ ದೇಶದಿಂದ ವೀಕ್ಷಿಸುವುದಾದರೆ ಬಹುಶಃ ನಿಮಗಿದು ಉದಯ ಕಾಲ ಆಗಿಲ್ಲದೇ ಇರಬಹುದು. ಇದು ಯಾವುದೇ ಸಮಯವಾಗಿದ್ರೂ ಯೇಸುವನ್ನು ಸ್ತುತಿಸುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ, ಆತನಿಗೆ ಮೊರೆ ಇಡುವುದಕ್ಕಾಗಿ ಅನುಕೂಲವಾದ ಸಮಯವೇ ಆಗಿದೆ. ಹೌದು, ನಿಮಗೆ ಬಾಧೆಗಳು ಹೆಚ್ಚಾಗುವಾಗ, ಕಷ್ಟಗಳು ಹೆಚ್ಚಾಗುವಾಗ, ನಿಂದೆ ಉಂಟಾಗುವಾಗ, ಶ್ರಮೆ ಉಂಟಾಗುವಾಗ, ತಾಳಿಕೊಳ್ಳಲಾರದಂತಹ ವೇದನೆ ಉಂಟಾಗುವಾಗ ಏನ್ ಮಾಡ್ತೀರಿ? ಅಳುತ್ತೀರೋ? ಎಲ್ಲಿ ಅಳುತ್ತೀರಿ? ಬೆಡ್ರೂಮ್ ಒಳಗಡೆ ಹೋಗಿ ಪಿಲ್ಲೋ ಕೆಳಗೆ ಮುಖ ಇಟ್ಟು ಅಳುತ್ತಾ ಇರ್ತಾರೆ. ಕೆಲವರು ಬಾಗಿಲು ಮುಚ್ಕೊಂಡು ಅಳುತ್ತಾರೆ. ಎಲ್ಲಿಗಾದ್ರೂ ಒಬ್ಬಂಟಿಗರಾಗಿ ಹೋಗಿ ಆ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಂದುಕೊಳ್ತಾರೆ. ನೋ 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 ಹಾಗೆ ಮಾಡಬಾರ್ದು. ಇದು ಶ್ರಮೆಗಳ ಲೋಕ ಆಗಿದೆ. ಈ ಲೋಕದಲ್ಲಿ ಖಚಿತವಾಗಿಯೂ ನಿಂದೆಗಳು, ಅವಮಾನಗಳು, ಹೋರಾಟಗಳು, ಶ್ರಮೆಗಳು ಇರ್ತವೆ. ಎಲ್ಲರೂ ನಮ್ಮನ್ನು ಗೌರವಿಸುತ್ತಾರೆಂದು, ಪ್ರೀತಿಸುತ್ತಾರೆಂದು, ಅರ್ಥ ಮಾಡಿಕೊಳ್ಳುತ್ತಾರೆಂದು, ಎಲ್ಲರೂ ನಮಗೆ ಇಷ್ಟಪಡ್ತಾರೆ ಅಂದುಕೊಳ್ಳುವುದು ನಾವು ಅಟ್ಟರ್ಲಿ ಡಿಸಪಾಯಿಂಟ್ ಆಗುತ್ತೇವೆ. ಅದಕ್ಕೆ ನಾವು ಇರುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಬಗ್ಗೆ ಊಹಿಸಿಕೊಂಡು ಇತರರು ನಮಗೆ ಗೌರವಿಸಲಿಲ್ಲವೆಂದು, ಗುರುತಿಸಲಿಲ್ಲವೆಂದು, ಇಲ್ಲವೇ ನಮ್ಮ ಮೇಲೆ ಅಪರಾಧ ಹೊರಿಸುತ್ತಿದ್ದಾರೆಂದು, ಅಪನಿಂದನೆ ಹೊರಿಸುತ್ತಿದ್ದಾರೆಂದು ನಾವು ಕುಗ್ಗಿ ಹೋಗ್ತೇವೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ನಾವು ಮಾಡಿರುವ ತಪ್ಪುಗಳ ನಿಮಿತ್ತವೇ ನಾವು ಅಂತಹ ಪರಿಸ್ಥಿತಿಗೆ ಸೇರುತ್ತೇವೆ. ಆದರೆ ಇದಕ್ಕೊಂದು ಪರಿಹಾರ ಯಾವಾಗಲೂ ನಮ್ಮ ಕರ್ತನ ಬಳಿಯಲ್ಲಿದೆ. ನಿಮಗೆ ಗೊತ್ತಾ, ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ನಮ್ಮ ಯೇಸುವಿಗೆ ಮೊರೆ ಇಡುವುದಾದರೆ, ಎಂಥದೇ ಹೀನವಾದ ಸ್ಥಿತಿಗೆ ಬಿದ್ದೋದ್ರೂ ಸಹ, ಎಂಥದೇ ಕ್ರಿಟಿಕಲ್ ಸ್ಥಿತಿಗೆ ಬಿದ್ದೋದ್ರೂ ಸಹ, ಇಲ್ಲವೇ ಅಂತಹ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೂ ಸಹ ನಮ್ಮನ್ನು ಬಿಡಿಸುವ ಕರ್ತನಿದ್ದಾರೆ. ಕೀರ್ತನೆ 63:19 ವಚನ ಹೇಳುತ್ತೆ, ಯೆಹೋವನೇ, ನಾನಾದರೂ ನಿನಗೆ ಮೊರೆ ಇಟ್ಟಿದ್ದೇನೆ, ಇದು ನಿನ್ನ ಪ್ರಸನ್ನತೆಗೆ ಕಾಲ. ನಿನ್ನ ಪ್ರಸನ್ನತೆಗೆ ಕಾಲ ಅಂದ್ರೆ ಮೇಲಿಂದ ಮೇಲೆ ಮೊರೆ ಇಡುತ್ತಿದ್ದೇನೆ ಎಂದರ್ಥ. ನನಗೆ ಬಾಧೆ ಉಂಟಾದಾಗೆಲ್ಲ ನಿನಗೆ ಪ್ರಾರ್ಥಿಸುತ್ತಿದ್ದೇನೆ. ಈಗ ಉದಯ ಕಾಲದಲ್ಲಿಯೇ ಎದ್ದು ನಿನಗೆ ಪ್ರಾರ್ಥಿಸುತ್ತಾ ಇದ್ದೇನೆ. ದೇವರೇ, ನಿನಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೇನೆ. ನನ್ನ ಸಮಸ್ಯೆಗಳು, ಬಾಧೆಗಳು ನಾನು ಮನುಷ್ಯರಿಗೆ ಹೇಳಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ, ಇಲ್ಲವೇ ನಾನೇ ಅವುಗಳ ಕುರಿತಾಗಿ ಪರಿಷ್ಕಾರ ಕಂಡುಕೊಳ್ಳೋಣ ಎಂಬುದಾಗಿ ಪ್ರಯತ್ನ ಮಾಡುತ್ತಾ, ಒಳಸಂಚು ಮಾಡುತ್ತಾ, ಕುಯುಕ್ತಿ ಉಪಯೋಗಿಸಿಕೊಂಡು ಹೇಗೆ ತಪ್ಪಿಸಿಕೊಳ್ಳೋಣ ಎಂಬುದಾಗಿ, ಹೇಗೆ ಪೆಟ್ಟಿಗೆ ಪೆಟ್ಟು ದೂಷಿಸಿದವರಿಗೆ ಪ್ರತಿಯಾಗಿ ದೂಷಿಸಬೇಕು ಎಂದು ಆಲೋಚಿಸಲಾರದೆ, ಕೇಡಿಗೆ ಪ್ರತಿ ಕೇಡು ಮಾಡುವವನಾಗಿ ಆಲೋಚನೆ ಮಾಡಲಾರದೆ, ನಾವು ಬಾಧೆಯಲ್ಲಿರುವಾಗ, ನಿಂದೆಯಲ್ಲಿರುವಾಗ, ತಾಳಿಕೊಳ್ಳಲಾರದ ಪರಿಸ್ಥಿತಿ ಎದುರಿಸುತ್ತಿರುವಾಗ ಕರ್ತನಿಗೆ ಮೊರೆ ಇಡುವುದಾದರೆ ಅದ್ಭುತವಾದ ಉತ್ತರಗಳನ್ನು ನೋಡಬಲ್ಲೆವು. ಅದನ್ನೇ ಈ ಭಕ್ತನು ಹೇಳ್ತಾನೆ. ದೇವರೇ, ಪ್ರೇಮ ಪೂರ್ಣನಾದ ದೇವನೇ, ಸತ್ಯಸಂಧಾನದ ರಕ್ಷಕನೇ, ಸದುತ್ತರವನ್ನು ದಯಪಾಲಿಸು. ನನ್ನಂಥವನಿಗೆ ನೀನು ಉತ್ತರ ಕೊಡುವುದಕ್ಕೆ ನಾನು ಎಷ್ಟರವನು. ಆದರೆ ನೀನು ಕೃಪೆಯುಳ್ಳಾತನಾಗಿದ್ದಿ, ನೀನು ರಕ್ಷಿಸುವ ಆತನಾಗಿದ್ದಿ, ನೀನು ಆಪತ್ಕಾಲದಲ್ಲಿ ಆದುಕೊಳ್ಳುವ ಆತನಾಗಿದ್ದಿ. ನಿನಗೆ ಮೊರೆ ಇಟ್ಟಿದವರೆಲ್ಲರಿಗೆ ನೀನು ಉತ್ತರಿಸುವ ದೇವರಾಗಿದ್ದೀರಲ್ಲವೋ. ಹಾಗಾಗಿ ನನಗೆ ಉತ್ತರ ದಯಪಾಲಿಸಿರಿ. ನಾನು ಕಳ್ಳು ಶಿಬಿನಲ್ಲಿ ಮುಳುಗಿ ಹೋಗದಂತೆ ಮೇಲೆತ್ತು, ನನ್ನ ವೈರಿಗಳ ಕೈಯೊಳಗಿಂದ ಬಿಡಿಸು. ಮಹಾಜಲರಾಶಿಯಿಂದ ಎಳೆದುಕೋ. ಪ್ರವಾಹವು ನನ್ನನ್ನು ಬಡ್ಕೊಂಡು ಹೋಗದಿರಲಿ, ಮಡವು ನನ್ನನ್ನು ಒಳಗೆ ಎಳಕೊಳ್ಳದಿರಲಿ, ಪಾತಾಳವು ನನ್ನನ್ನು ನುಂಗದಿರಲಿ. ಇದೊಂದು ಉಪಮಾನದ ರೂಪದಲ್ಲಿ ಹೇಳುತ್ತಾನೆ. ನಿಂದೆಯೊಳಗೆ ನಾನು ಮುಳುಗಿ ಹೋಗದಂತೆ ಕಾಪಾಡು, ವೇದನೆಯೊಳಗೆ ಮುಳುಗಿ ಹೋಗದಂತೆ ನನ್ನನ್ನು ಕಾಪಾಡು. ನನ್ನ ಬದುಕಿನಲ್ಲಿ ಅಧೋಗತಿಗೆ ಪಾಲಾಗದಂತೆ ಬಿಡಬೇಡ. ನನ್ನನ್ನು ಮೇಲಕ್ಕೆತ್ತಯ್ಯ, ನನ್ನನ್ನು ಆದರಿಸಯ್ಯ, ನನಗೆ ಸಹಾಯ ಮಾಡಯ್ಯ ಎಂದು ಮೊರೆ ಇಡುವುದನ್ನು ಇಲ್ಲಿ ನೋಡುತ್ತೇವೆ.
ಯೆಹೋವನೇ, ನಿನ್ನ ಕೃಪೆಯ ನಿಮಿತ್ತವಾಗಿ ನನಗೆ ಉತ್ತರಿಸು. ನಿನ್ನ ಕೃಪೆಯ ನಿಮಿತ್ತವಾಗಿ, ನಿನ್ನ ಕೃಪೆಯ ಉತ್ತಮತ್ವದ ನಿಮಿತ್ತ, ನಿನ್ನ ಕೃಪೆಯ ಒಂದು ಉತ್ತಮತನದ ನಿಮಿತ್ತವಾಗಿ, ಶ್ರೇಷ್ಠತೆಯ ನಿಮಿತ್ತವಾಗಿ ಉತ್ತರಿಸು. ನಿನ್ನ ವಾತ್ಸಲ್ಯದ ನಿಮಿತ್ತ ನನ್ನನ್ನು ಕಟಾಕ್ಷಿಸಿ ಕರುಣಿಸು. ನೋಡಿ, ಇಲ್ಲಿ ಆ ದಾವೀದನು ಬೇಡಿಕೊಳ್ತಿದ್ದಾನೆ, ಆದರೆ ದೇವರ ಶ್ರೇಷ್ಠತೆಯನ್ನು ಜ್ಞಾಪಕ ಮಾಡಿಕೊಳ್ತಿದ್ದಾನೆ. ಆತನು ಕೃಪೆಯುಳ್ಳ ದೇವರಾಗಿದ್ದಾನೆ, ಉತ್ತಮೋತ್ತಮನಾಗಿದ್ದಾನೆ, ಆತನು ರಕ್ಷಣೆಯ ಕರ್ತನಾಗಿದ್ದಾನೆ, ಆತನು ನನ್ನನ್ನು ಬಿಟ್ಟು ಬಿಡುವುದಿಲ್ಲ, ನನಗೆ ಸಹಾಯ ಮಾಡುತ್ತಾನೆ, ಆತನು ದಯೆಯುಳ್ಳ, ಆತನು ಪ್ರೀತಿಯುಳ್ಳ, ಆತನು ಕನಿಕರವುಳ್ಳ, ಆತನು. ಇದು ಯಾವಾಗೂ ನೆನಪಿನಲ್ಲಿಟ್ಕೊಳ್ಬೇಕು. ನಾವು ನಮ್ಮ ಬಾಧೆ ನೋಡ್ತೇವೆ ಹೊರತು ಆ ಬಾಧೆ ತೀರಿಸುವ ದೇವರು ಎಷ್ಟು ದಯೆಯುಳ್ಳಾತನಾಗಿದ್ದಾರೆಂದು, ಎಷ್ಟು ಕೃಪೆಯುಳ್ಳವರೆಂದು, ಎಷ್ಟು ಶಕ್ತಿಯುಳ್ಳವರೆಂದು ಅದನ್ನು ನಾವು ಗುರುತಿಸುವುದಾದರೆ ನಮ್ಮ ಪ್ರಾರ್ಥನೆ ದೇವರಿಗೆ ಎಷ್ಟೋ ಇಷ್ಟಕರವಾಗಿರುತ್ತೆ. ನಮ್ಮ ಪ್ರಾರ್ಥನೆಗೆ ನಾವು ಉತ್ತರ ಹೊಂದುವವರಾಗಿರ್ತೇವೆ. 17ನೇ ವಚನ, ನಿನ್ನ ದಾಸನಿಗೆ ವಿಮುಖನಾಗಬೇಡ, ನಾನು ಇಕ್ಕಟ್ಟಿನಲ್ಲಿದ್ದೇನೆ, ತಡಮಾಡದೆ ಸಹಾಯ ಕೊಡು. ನಾನು ಇಕ್ಕಟ್ಟಿನಲ್ಲಿದ್ದೇನೆ. ಹೌದು, ನಿಮಗೇನಾದರೂ ಇಕ್ಕಟ್ಟುಗಳಿವೆಯಾ? ಬೆಳಗ್ಗೆ ಎದ್ದ ಕೂಡಲೇ ಇದೇನು ಬ್ರದರ್ ಇಕ್ಕಟ್ಟಿನ ಬಗ್ಗೆ ಕೇಳ್ತಿದ್ದೀರಿ ಎಂದು ಹೇಳುವವರಾಗಿದ್ದೀರಾ? ಅಷ್ಟಕ್ಕೂ ನೀವು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ರಾತ್ರಿ ಏನಾದರೂ ಘರ್ಷಣೆ ಉಂಟಾಯ್ತಾ? ನಿಮ್ಮ ಮನೆಯವರೊಂದಿಗೆ ಜಗಳವಾಡಿದ್ದೀರಾ? ಹೇಳಿ ಪ್ರಿಯರೇ, ಗಂಡನೊಂದಿಗೆ ಹೆಂಡತಿ, ಹೆಂಡತಿಯೊಂದಿಗೆ ಗಂಡ, ಸಾಯಂಕಾಲ ಮನೆಗೆ ಬಂದ ನಂತರ ಮಲಗಲು ಹೋಗುವುದಕ್ಕಿಂತ ಮುಂಚೆ ಅನೇಕ ವಿಷಯಗಳು, ಅನವಶ್ಯಕವಾದ ವಿಷಯಗಳು ಸಾಮಾನ್ಯವಾಗಿ ಪ್ರಾರಂಭಗೊಂಡು ಜಗಳದಿಂದ ಕೊನೆಗೊಳ್ಳುತ್ತವೆ. ಮನಸ್ಸನ್ನು ಹಾಳು ಮಾಡಿಕೊಂಡು ಒಬ್ಬರನ್ನೊಬ್ಬರು ನಿಂದಿಸಿ, ಒಬ್ಬರನ್ನೊಬ್ಬರು ದೂಷಿಸಿ, ಒಬ್ಬರನ್ನೊಬ್ಬರು ಕಚ್ಚಾಡುವುದು ಎಷ್ಟು ಅದು ಭಯಂಕರವಲ್ಲವೋ? ಒಬ್ಬರನ್ನೊಬ್ಬರು ಆಧರಿಸಲು ಗಂಡ ಹೆಂಡತಿಯರನ್ನು ದೇವರಿಟ್ಟಿದ್ದಾರೆ ಹೊರತು ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳಲು ಅಲ್ವಲ್ಲ. ಒಬ್ಬರಿಗೊಬ್ಬರು ಸಹಕಾರಿಯಾಗಿರಲು ತಾನೇ ದೇವರವರನ್ನು ಒಟ್ಟುಗೂಡಿಸಿದ್ದು. ಆದರೆ ಸೈತಾನನು ಈ ದಿನ ಎಷ್ಟೋ ಕುಟುಂಬಗಳಲ್ಲಿ, ಮನೆಯಲ್ಲಿಯೂ ಕೂಡ ನೆಮ್ಮದಿ ಇಲ್ಲದಂತೆ ಮಾಡ್ತಿದ್ದಾನೆ. ಹಾಸಿಗೆ ಮೇಲೂ ಕೂಡ, ಮಲಗಿಕೊಂಡ್ರೂ ಕೂಡ ಪ್ರಶಾಂತತೆ ಇಲ್ಲದಂತೆ, ಬೈಕೊಳ್ಳುತ್ತಲೇ ಮಲಗೋದು, ಕೋಪಗೊಳ್ಳುತ್ತಲೇ ಮಲಗುವುದು, ಚಿಂತಿಸುತ್ತಲೇ ಮಲಗೋದು, ನಿದ್ದೆ ಬರದೆ ಒದ್ದಾಡುವುದು, ಎದ್ದು ಮಧ್ಯರಾತ್ರಿಯಲ್ಲಿ ಹೊರಗೆ ಹೋಗುವುದು ಕೂಡ ನಡೆಯುತ್ತೆ. ಇದೆಲ್ಲ ವಾಸ್ತವವಲ್ಲವೋ? ನಿಮ್ಮಲ್ಲಿ ಯಾರಾದರೂ ಅಂತಹ ಪರಿಸ್ಥಿತಿಯಲ್ಲಿದ್ದೀರಾ? ಜೀವಿತದ ಮೇಲೆ ವಿರಕ್ತಿ ಉಂಟಾಗ್ತಿದೆಯಾ? ಕುಟುಂಬದ ಮೇಲೆ ವಿರಕ್ತಿ ಉಂಟಾಗ್ತಿದೆಯಾ? ಅಂತಹ ಪರಿಸ್ಥಿತಿಗಳಲ್ಲಿ ನೀವು ನಿಮ್ಮ ಸ್ವಂತ ನಿರ್ಣಯ ಮಾಡಬೇಡಿ, ಮೂರ್ಖತ್ವದ ನಿರ್ಣಯ ತೆಗೆದುಕೊಳ್ಳಬೇಡಿ. ಅದಕ್ಕೆ ಬದಲಾಗಿ ದೇವರಿಗೆ ಮೊರೆ ಇಡಿರಿ. ದೇವರೇ, ನನ್ನನ್ನು ಬಿಟ್ಟುಬಿಡಿ ಎಂದು ಹೇಳಿರಿ. ನನ್ನ ಮನೆಯಲ್ಲಿ ಯಾಕೆ ಘರ್ಷಣೆ ಉಂಟಾಯಿತು? ಯಾಕೆ ಮನಸ್ತಾಪ ಉಂಟಾಯಿತು? ಯಾಕೆ ಈ ಸೈತಾನನಿಗೆ ಸ್ಥಳ ಕೊಟ್ಟೆವು ನಾವು? ನಮ್ಮನ್ನು ಜ್ಞಾಪಕ ಮಾಡಿಕೋ, ನಮ್ಮ ಮೊರೆಯನ್ನು ಲಾಲಿಸು. ನಾವು ಇಕ್ಕಟ್ಟಿನಲ್ಲಿ ಬಿದ್ದಿದ್ದೇವೆ. ಕೆಲವು ಸಾರಿ ಕಂಡೀಷನ್ಸ್ ಹಾಕ್ತಾರೆ, ಇದನ್ನು ಮಾಡಿದ್ರೆ ನಾನು ಕೊಡ್ತೇನೆ, ಇದನ್ನು ಮಾಡಿದ್ರೆ ಅದನ್ನು ಕೊಡ್ತೇನೆ, ಇದನ್ನು ಮಾಡಿದ್ರೆ ಹೀಗೆ, ಇಲ್ಲವಾದ್ರೆ ಹಾಗೆ. ಇಕ್ಕಟ್ಟು, ಏನ್ ಮಾಡಬೇಕೆಂದು ದಾರಿ ತೋಚದ ಇಕ್ಕಟ್ಟಿಗೆ ಒಳಗಾಗುತ್ತಾರೆ. ಇಕ್ಕಟ್ಟಿನಲ್ಲಿ ಬೀಳುವಾಗ ಆತನು ಸಹಾಯ ಮಾಡುವತನಾಗಿದ್ದಾನೆ. ನಿಂದೆ, ಲಜ್ಜೆ, ಅಪಮಾನ ಇವು ನನಗೆ ಉಂಟಾದವು. ನಿಂದೆ, ಲಜ್ಜೆ, ಅವಮಾನ, ಅಬ್ಬಾ, ಸಹಿಸೋದು ಬಹಳ ಕಷ್ಟ. ನಿಂದೆ, ಲಜ್ಜೆ, ಅಪಮಾನ ನನಗುಂಟಾಗಿವೆ. ನಿಜವೇ, ಈ ದಿನ ದೇವರಿಗೋಸ್ಕರ ಬದುಕಬೇಕೆಂದಿರುವವರಿಗೆ ಇಂಥವುಗಳು ಮತ್ತಷ್ಟು ಹೆಚ್ಚುಂಟಾಗ್ತವೆ. ನಾಚಿಕೆ ಇಲ್ಲವೋ ಎಂದು ಹೇಳಿದ್ರೂ ಸಹ ಪಾಪ ಮಾಡುವವನಿಗೆ ನಾಚಿಕೆ ಇರೋದಿಲ್ಲ. ನಾಚಿಕೆ ತಂದುಕೋ ಅಂತ ಹೇಳಿದ್ರೂ ಕೂಡ ಅವನು ತನ್ನ ಪಾಪದ ವಿಷಯದಲ್ಲಿ ಅತಿಶಯ ಪಡ್ತಾನೆ. ನಾಚಿಕೆ ಪಡಬೇಕಾದ ವಿಷಯಗಳ ಕುರಿತು ಅವರು ಅತಿಶಯ ಪಡ್ತಾರೆಂದು ಬೈಬಲ್ನಲ್ಲಿದೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಹೃದಯ ಶುದ್ಧಿ ಕಾಪಾಡಿಕೊಳ್ತಿರುವಾಗ, ದೇವರಿಗೆ ಭಯಪಡುತ್ತಿರುವಾಗ, ಅವನ ಮೇಲೆ ಅಲ್ಲಸಲ್ಲದ ನಿಂದೆ ಹೊರಿಸುವುದಾದರೆ, ಅವನಿಗೆ ವಿಮರ್ಶಿಸುವುದಾದರೆ, ಅವನನ್ನು ಕೀಳಾಗಿ ನೋಡುವುದಾದರೆ, ಅವಮಾನದ ಪಾಲು ಮಾಡುವುದಾದರೆ, ತಾಳಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಕುಗ್ಗಿ ಹೋಗ್ತಾನೆ. ದಾವೀದನ ಕುರಿತು ಊರೆಲ್ಲ ಹೊಗಳಿಕೊಂಡಾಡುತ್ತೆ. ಆಯಾ ಸಂದರ್ಭದಲ್ಲಿ ಅವನು ಮಾಡಿರುವ ತಪ್ಪಿನ ಕುರಿತಾಗಿಯೋ, ಅಲ್ಲಿನ ಪರಿಸ್ಥಿತಿಗಳ ಪ್ರಭಾವದ ನಿಮಿತ್ತವೋ, ಅಸೂಯೆಯಿಂದಲೋ ಅನೇಕರು ದಾವೀದನ ಮೇಲೆ ನಿಂದೆ ಹೊರಿಸುತ್ತಾರೆ, ಅವಮಾನಗೊಳಿಸುತ್ತಾರೆ, ನಾಚಿಕೆಗೊಳಿಸುತ್ತಾರೆ. ಛೀ ಹೋಗು, ಛೀ ಹೋಗು, ಛೀ ಹೋಗು ಅನ್ನುತ್ತಾನೆ ದಾವೀದನಿಗೆ. ಅವನ ಪಕ್ಕದಲ್ಲಿರುವ ಒಬ್ಬ ವ್ಯಕ್ತಿಗೆ, ಎರಡನೇವನಿಗೆ ಸಿಟ್ಟು ಬರುತ್ತೆ. ನೀನು ಸುಮ್ಮನಿರು, ನೀನು ಹೂ ಅಂತ ಅಪ್ಪಣೆ ಕೊಡು, ನಾನು ಅವನನ್ನು ಕೊಂದಾಕ್ತೇನೆ ಅಂದಾಗ ಹೋಗ್ಲಿ ಬಿಡು. ದೇವರು ಅವನನ್ನು ದೂಷಿಸು ಅಂದಿರುವುದಕ್ಕೆ ನಾನು ಹೀಗೆ ದೂಷಣೆಗೊಳಗಾಗ್ತಿದ್ದೇನೆಂದು ಹೇಳ್ತಾನೆ ಹೊರತು, ತನ್ನ ಸ್ವಂತ ಮಗನೇ ತಿರುಗಿ ಬಿದ್ದು ದಾವೀದನ ವಿರುದ್ಧ ಬಂದಾಗ ತನ್ನ ಮಗನೊಂದಿಗೆ ಹೋರಾಡಲಿಲ್ಲ. ಆದರೆ
ಆ ಅವಮಾನವನ್ನು, ಆ ನಾಚಿಕೆಯನ್ನು ಮಗನಿಗೆ ಭಯಪಟ್ಟು ಮನೆಯಿಂದ ಓಡಿ ಹೋಗುತ್ತಾನೆ. ಚಪ್ಪಲಿ ಹಾಕಿಕೊಳ್ಳದೆ ಹೋಗ್ತಾನೆ, ಅಳುತ್ತಾ ಹೋಗುತ್ತಾನೆ ಎಂಬುದಾಗಿ ಊರಿಗೆಲ್ಲ ಗೊತ್ತಾದ್ರೂ ಸಹ ಭಯಪಟ್ಟಿದ್ದಕ್ಕಾಗಿ ಅಲ್ಲ, ದೇವರ ನಾಮ ಅವಮಾನಗೊಳ್ಳುತ್ತದೆ, ನಾಚಿಕೆಗೊಳಗಾಗುತ್ತದೆ ಎಂದು ಭಾವಿಸಿ ನನ್ನ ಮಗನನ್ನು ನಾನು ಸಾಯಿಸೋದೇಕೆ, ನನ್ನ ದೇವರ ಅನುಮತಿಸದೆ ನನ್ನ ಬದುಕಲ್ಲಿ ಯಾವುದು ಜರುಗುವುದಿಲ್ಲ ಎಂದು ಭಾವಿಸಿ ಎಲ್ಲ ಅವಮಾನ ಸಹಿಸುತ್ತಾ, ದೇವರೇ, ನಿಂದೆಗೆ, ಲಜ್ಜೆಗೆ, ಅವಮಾನವು ನನಗುಂಟಾಯ್ತು. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಈ ದಿನ ತಂದೆ ತಾಯಿಗಳಿಗೆ ಎಷ್ಟು ಅವಮಾನಗೊಳಿಸ್ತಿದ್ದಾರೆ, ಎಷ್ಟು ನಾಚಿಕೆ ಪಡಿಸ್ತಿದ್ದಾರೆ 4 ಜನರ ನಡುವೆ. ನೀನು ನನ್ನ ತಂದೆಯಲ್ಲ, ತಾಯಿಯಲ್ಲ ಎಂದು ಇಷ್ಟ ಬಂದಂತೆ ಬಾಯಿಗೆ ಬಂದ ರೀತಿಯಲ್ಲಿ ದೂಷಿಸುವಾಗ ಯಾವ ತಂದೆ ತಾಳಲಿಕ್ಕಾಗುತ್ತೆ, ಯಾವ ತಾಯಿ ಸಹಿಸಲಿಕ್ಕಾಗುತ್ತೆ ಹೇಳಿ? ಆದಾಗ್ಯೂ ಯೇಸುವನ್ನು ಪ್ರೀತಿಸುವ ತಂದೆ ತಾಯಿಗಳು ಸಹಿಸಿಕೊಳ್ತಾರೆ. ಪ್ರಭುವೇ, ನನಗೆ ಶಕ್ತಿ ದಯಪಾಲಿಸು ಅನ್ನುತ್ತಾರೆ. ನನ್ನ ಮಕ್ಕಳನ್ನು ಶಪಿಸಲಾರದೆ, ನನ್ನನ್ನು ನಾನು ಶಪಿಸಿಕೊಳ್ಳಲಾರದೆ ನಾನು ಮೊರೆ ಇಡುತ್ತೇನೆ. ನಿಂದೆಯಿಂದ, ನಾಚಿಕೆಯಿಂದ, ಅವಮಾನದಿಂದ ನನ್ನನ್ನು ಬಿಡಿಸು. ದೇವರೇ, ನೀನು ನೋಡ್ತಾ ಇದೆಯಲ್ಲವೇ, ನನಗೆ ಸಹಾಯ ಮಾಡು. 20ನೇ ವಚನ ಹೇಳುತ್ತೆ, ನಿಂದೆಯಿಂದ ಖಿನ್ನನಾಗಿ ಕುಂದು ಹೋಗಿದ್ದೇನೆ. ಏನಂತೆ? ಕುಂದು ಹೋಗಿದ್ದೇನೆ. ನಿಂದೆಯಿಂದ ನನ್ನ ಹೃದಯ ಒಡೆದು ಹೋದಂತಾಯ್ತು ಅನ್ನುತ್ತಾನೆ. ಇದು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಅನುಭವಿಸುವುದರ ಕುರಿತು ಪ್ರವಾದನೆ ಕೂಡ ಇಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನಿಗೆ ಹೇಳ್ತಾರಲ್ಲವೇ, ನೀನು ದೇವಕುಮಾರನಾದರೆ ಇಳಿದು ಬಾ, ನಿನ್ನನ್ನು ನೀನು ರಕ್ಷಿಸಿಕೋ, ನಮ್ಮನ್ನು ಕೂಡ ರಕ್ಷಿಸು ಎಂದು ಗೇಲಿ ಮಾಡಿದಾಗ ಆತನ ಹೃದಯವು ಪ್ರೀತಿಯಿಂದ ನೋಡ್ತಾರೆ. ಪ್ರಾಣ ಕೊಡಲು ಬಂದ ಯೇಸುವನ್ನು ಬಹು ನೀಚವಾಗಿ ಅವಮಾನಪಡಿಸಿದಾಗ, ನಿಂದೆಗೊಳಿಸಿದಾಗ, ನಾಚಿಕೆಗೊಳಿಸಿದಾಗ ನಮ್ಮ ಯೇಸು ತಾಳಿಕೊಂಡಿದ್ದಾರಲ್ಲವೇ, ತಂದೆಗೆ ಮೊರೆ ಇಟ್ಟರಲ್ಲವೇ, ಸಹಿಸಿದರಲ್ಲವೇ? ಈ ದಿನ ಆತನ ಮಕ್ಕಳಾದ ನಾವು ಆತನಿಗೋಸ್ಕರ ಕೇಡನ್ನು ಸಹಿಸುವುದಕ್ಕಾಗಿ, ನಿಂದೆಗಳನ್ನು ಭರಿಸುವುದಕ್ಕಾಗಿ ಸಿದ್ಧರಾಗಬೇಕಲ್ಲವೇ? ಆತನಿಗೆ ನಮ್ಮ ಜೀವಿತ ಗೊತ್ತು, ನಮ್ಮ ನಿಂದೆಗೆ ಕಾರಣ ಏನೆಂದು ಆತನಿಗೆ ಗೊತ್ತು. ಆತನಿಗೆ ಮೊರೆ ಇಡುವುದನ್ನು ಕಲಿಯಬೇಕು. ನನಗೆ ಗೊತ್ತಿಲ್ಲ ಈ ದಿನ ದೇವರು ಯಾರೊಂದಿಗೆ ಮಾತಾಡ್ತಿದ್ದಾರೆಂದು, ಯಾವ ನಿಂದೆಯಲ್ಲಿ ನೀವಿದ್ದೀರೋ ಗೊತ್ತಿಲ್ಲ, ಯಾವ ಅವಮಾನದಲ್ಲಿದ್ದೀರೆಂದು ಗೊತ್ತಿಲ್ಲ, ಯಾವ ನಾಚಿಕೆಯಲ್ಲಿ ಬಿದ್ದವರಾಗಿ ತಾಳಲಿಕ್ಕಾಗ್ತಿಲ್ಲ ಎಂದು ಗೊತ್ತಿಲ್ಲ, ಯಾರು ನಿಮ್ಮನ್ನು ನಿಂದಿಸುತ್ತಾ ಇದ್ದಾರೆಂದು ಗೊತ್ತಿಲ್ಲ, ಯಾರು ನಿಮ್ಮನ್ನು ಬಾಧೆಪಡಿಸಿದ್ದಾರೆಂದು ಗೊತ್ತಿಲ್ಲ. ಆದರೆ ದೇವರು ಈ ದಿನ ನಿಮ್ಮನ್ನು ನೋಡ್ತಿದ್ದಾರೆ. ನಿಮ್ಮಂತೆ ನನ್ನನ್ನು ಕೂಡ ದೂಷಿಸಿದ್ದಾರೆ, ನನ್ನನ್ನು ನಿಂದಿಸಿದ್ದಾರೆ, ನನ್ನನ್ನು ಕೂಡ ಅವಮಾನಪಡಿಸಿದ್ದಾರೆ. ನನ್ನ ಹೃದಯ ನಿಂದೆಯಿಂದ ಒಡೆದು ಹೋಯಿತು. ಹೃದಯ ಒಡೆದುಕೊಂಡಿರುವಂತಹ ಕರ್ತನು ಒಡೆದು ಹೋದ ಹೃದಯಗಳನ್ನು ಆಧರಿಸುವಾತನಾಗಿದ್ದಾನೆ. ನಮ್ಮ ಶ್ರಮೆಯನ್ನು ಸಹಿಸಿದ ಯೇಸು, ನಮ್ಮ ಶ್ರಮೆಯನ್ನು ನೋಡುವ ಯೇಸು, ನಮ್ಮ ಶ್ರಮೆಯಲ್ಲಿ ಆತನು ತನ್ನ ಆದರಣೆಯನ್ನು ಕೊಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಅದಕ್ಕೆ ನಿಮಗೆ ಬಾಧೆ ಉಂಟಾದಾಗ, ಶ್ರಮೆ ಉಂಟಾದಾಗ ಚಿಂತೆ ಮಾಡಬೇಡಿ, ಖಿನ್ನತೆಗೆ ಒಳಗಾಗಬೇಡಿ. ಯೇಸುವಿನ ಕಡೆಗೆ ನೋಡಿ ಮೊರೆ ಇಡೀರಿ. ದೇವರೇ, ನನಗೆ ಸಹಾಯ ಮಾಡು ಎಂದು ಮೊರೆ ಇಟ್ಟರೆ ದಾವೀದನಿಗೆ ಆದರಣೆ ದೊರಕಿತು. ಕರುಣಾಳುಗಳನ್ನು ನಿರೀಕ್ಷಿಸಿದೆ, ಆದರೆ ಯಾರೂ ದೊರೆಯಲಿಲ್ಲ. ಸಂತೈಸುವವರನ್ನು ಹಾರೈಸಿದೆ, ಯಾರೂ ಸಿಕ್ಕಲಿಲ್ಲ. ಯಾರಾದರೂ ನಮ್ಮನ್ನು ಆದರಿಸಬೇಕು, ಯಾರಾದರೂ ನಮ್ಮನ್ನು ಕನಿಕರಿಸಬೇಕು, ಯಾರಾದರೂ ನಮ್ಮ ಮೇಲೆ ಕರುಣೆ ತೋರಿಸಬೇಕು. ಕನಿಷ್ಠ ಆ ಸಮಯದಲ್ಲಿ ನಮ್ಮ ಒಂದು ಸಂಬಂಧಿಕರು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಇಲ್ಲವೇ ಮತ್ತೊಬ್ಬರು, ನಿಮ್ಮ ಗಂಡ ಇಲ್ಲವೇ ನಿಮ್ಮ ಹೆಂಡತಿ ನಿಮ್ಮನ್ನು ಆದರಿಸಬೇಕೆಂದು, ನಿಮ್ಮ ತಾಯಿ ನಿಮ್ಮನ್ನು ಆದರಿಸಬೇಕೆಂದು ಎಷ್ಟೋ ಆಸೆ ಪಡ್ತೀರಿ. ಕೆಲವೊಂದು ಸಾರಿ ಅವರು ಕೂಡ ಬೇರೆಯವರೊಂದಿಗೆ ಸೇರಿಕೊಳ್ಳುವಾಗ ನಿರೀಕ್ಷೆ ಇಲ್ಲದವರಾಗಿ ಉಳ್ಕೊಳ್ಳುತ್ತೇವೆ. ಆದರೆ ಒಂದು ಮಾತ್ರ ವಾಸ್ತವ, ಯಾರೇ ನಿಮ್ಮನ್ನು ದ್ವೇಷಿಸಲಿ, ಯಾರೇ ನಿಮ್ಮ ಕೈ ಬಿಡಲಿ, ಯೇಸುವಿನ ಪ್ರೀತಿ ನಮ್ಮನ್ನು ಬಿಡುವುದಿಲ್ಲ. ನೀವು ಎಷ್ಟು ನರಳಾಡುತ್ತಾ ಇದ್ದೀರೋ, ಎಷ್ಟು ವೇದನೆಗೊಳಗಾಗ್ತಿದ್ದೀರೋ, ಎಷ್ಟು ಶ್ರಮೆ ಅನುಭವಿಸುತ್ತಾ ಇದ್ದೀರೋ, ಎಷ್ಟು ನಿಂದೆ ಅಪನಿಂದನೆಗೊಳಗಾಗ್ತಿದ್ದೀರೋ ಎನ್ನುವುದು ಯಾರೂ ಅರ್ಥ ಮಾಡಿಕೊಳ್ಳದಿದ್ದರು, ಯಾರಿಗೂ ಗೊತ್ತಾಗದಿದ್ದರು, ನಿಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ನಿಮಗೋಸ್ಕರ ಪ್ರಾಣ ಕೊಡುವಷ್ಟು ಪ್ರೀತಿಸಿದಂತಹ ಕರ್ತನಿಗೆ ಎಲ್ಲವೂ ಚೆನ್ನಾಗಿ ಗೊತ್ತು. ಹಾಗಾಗಿ ದಿಗುಲು ಪಡಬೇಡಿ ಸಹೋದರರೇ, ಬಾಧೆ ಪಡಬೇಡಿ. ಪ್ರಭುವೇ, ನಿನ್ನ ಬಾಧೆಯಲ್ಲಿ ನನಗೂ ಕೂಡ ಒಂದು ಅನುಭವ ಕೊಡ್ತಾ ಇದ್ದೀರಾ, ನಿಮ್ಮ ಬಾಧೆಯಲ್ಲಿ ಪಾಲುಗಾರನನ್ನಾಗಿ ಮಾಡ್ತಿದ್ದೀರಾ. ನಿಂದಿಸಿದವರನ್ನು ತಿರುಗಿ ನಿಂದಿಸಲಾರದಂತಹ ನಿಮ್ಮ ಹೃದಯ ನನಗೆ ಬೇಕು. ಆ ಕಾರಣಕ್ಕಾಗಿ ನಿಂದೆಯನ್ನು ನಾನು ಹಾದು ಹೋಗುವ ಹಾಗೆ ನೀವು ಮಾಡ್ತಾ ಇದ್ದೀರಾ. ನಾಚಿಕೆ ಅವಮಾನವನ್ನು ಸಹಿಸಿಕೊಳ್ಳುವಂತಹ ತಾಳ್ಮೆಯನ್ನು ನನಗೆ ಕಲಿಸಿಕೊಡ್ತಾ ಇದ್ದೀರಾ. ಕ್ರಿಸ್ತನ ಸಾರೂಪ್ಯಕ್ಕೆ ನಾನು ಮಾರ್ಪಡಬೇಕೆಂದು ನನ್ನನ್ನು ಈ ಪರಿಸ್ಥಿತಿ ಹಾದು ಹೋಗುವಂತೆ ಮಾಡ್ತಾ ಇದ್ದೀರಾ ಎಂದು ಗುರುತಿಸಿ ಕರ್ತನಿಗೆ ಮೊರೆ ಇಡುವುದಾದರೆ ಆ ಶಿಲುಬೆಯ ಶಕ್ತಿಯನ್ನು ನಿಮಗೂ ಕೊಡ್ತಾರೆ. ಆ ಶಿಲುಬೆಯ ಶಕ್ತಿಯ ಮೂಲಕ ಬಂದಂತಹ ಜಯವನ್ನು ನಾವು ಹೊಂದಿದವರಾಗಿ ಜೀವಿಸ್ತೇವೆ. ನಿಮ್ಮನ್ನು ನಿಂದಿಸಿದವರೇ ನಿಮ್ಮೊಂದಿಗೆ ಸಮಾಧಾನಗೊಳ್ಳುವುದಕ್ಕಾಗಿ, ನಿಮ್ಮನ್ನು ದೂಷಿಸಿದವರೇ ನಿಮ್ಮ ಬಳಿಗೆ ಬಂದು ತಗ್ಗಿಸಿಕೊಳ್ಳುವುದಕ್ಕಾಗಿ, ಪಶ್ಚಾತ್ತಾಪ ಪಡುವುದಕ್ಕಾಗಿ, ನಿಮಗೆ ನಾಚಿಕೆ ಅವಮಾನವನ್ನು ಉಂಟು ಮಾಡಿದವರೇ ತಾವೇ ನಾಚಿಕೆಗೊಳಗಾಗಿ ತಮ್ಮ ಸ್ಥಿತಿಯನ್ನು ಗುರುತಿಸಿ ಪಶ್ಚಾತ್ತಾಪ ಪಡುವುದಕ್ಕಾಗಿ ದೇವರು ಆಶಿಸುತ್ತಾ ಇರುವುದರಿಂದಲೇ ನಿಮ್ಮನ್ನು
ಅಂತಹ ಪರಿಸ್ಥಿತಿಯನ್ನು ಹಾದು ಹೋಗುವಂತೆ ಮಾಡುವುದರ ಮೂಲಕ ಇತರರು ತಮ್ಮ ಸ್ಥಿತಿ ಅರಿತುಕೊಳ್ಳುವ ಹಾಗೆ ದೇವರು ಅನುಮತಿಸುತ್ತಿದ್ದಾರೆ ಎಂಬ ಸಂಗತಿ ಗ್ರಹಿಸುವುದಾದರೆ ಎಷ್ಟೋ ಆದರಣೆಯನ್ನು ಹೊಂದುತ್ತೇವೆ. ಈ ಉದಯ ಕಾಲದಲ್ಲಿ ನಿಮ್ಮ ಶ್ರಮೆ ಏನೇ ಆಗಿರ್ಬೋದು, ನಿಮ್ಮ ನಿಂದೆ ಏನೇ ಆಗಿರ್ಬೋದು, ಸ್ವಂತವರಿಂದ, ಹೊರಗಡೆಯವರಿಂದ, ನಿಮ್ಮ ಕಲೀಗ್ಸ್ನಿಂದ, ಇಲ್ಲವೇ ಮತ್ತೊಬ್ಬರಿಂದ ತಪ್ಪಾರ್ಥ ಮಾಡಿಕೊಳ್ಳಲ್ಪಟ್ಟಿದ್ದೀರೇನೋ, ಅನವಶ್ಯಕವಾಗಿ ನಿಂದೆಗೊಳಗಾಗಿರ್ಬೋದು, ಅಲ್ಲಸಲ್ಲದ ಮಾತುಗಳಿಗೆ ನೀವು ಒಳಗಾಗ್ತಿರಬಹುದು. ನೀವಾದರೂ ದೇವರಿಗೆ ಮೊರೆ ಇಡಿರಿ. ದೇವರೇ, ನೀನು ನನ್ನ ಸಂಗಡ ಇರುವುದಾದರೆ ಈ ನಿಂದೆಯನ್ನು ಸಹಿಸಿ, ಈ ಶ್ರಮೆಗಳನ್ನು ಸಹಿಸಿಕೊಂಡು ಈ ನಾಚಿಕೆಯ ಅವಮಾನದಲ್ಲಿಯೂ ನಿಮ್ಮಲ್ಲಿ ಆಶ್ರಯಿಸಿ ನಿಮ್ಮ ನಾಮವನ್ನೇ ಮಹಿಮೆಪಡಿಸಲು ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುವುದಾದರೆ ಆತನ ಸಮಾಧಾನ ನಮ್ಮ ಹೃದಯವನ್ನೆಲ್ಲ ಆಳುತ್ತದೆ. ಎಲ್ಲರೂ ಲೋಕದಲ್ಲಿ ನಮ್ಮನ್ನು ಗೌರವಿಸಬೇಕು, ನಮ್ಮನ್ನು ಪ್ರೀತಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು ಅಂದುಕೊಳ್ಳುವುದಕ್ಕಿಂತಲೂ ಯಾರೇನೇ ಅಂದುಕೊಳ್ಳಲಿ, ನನ್ನ ಕರ್ತನು ನನಗೆ ಅರಿತವರಾಗಿದ್ದಾರೆ, ನನ್ನ ಮನಸ್ಸು ಆತನು ಅರಿತುಕೊಂಡಿದ್ದಾನೆ, ನನ್ನ ಬದುಕು ಆತನು ಅರಿತುಕೊಂಡಿದ್ದಾನೆ, ನನ್ನನ್ನು ಬಿಡಲಾರದೆ ನನಗೆ ಸಹಾಯ ಮಾಡುವ ಆತನು ನನ್ನ ಕರ್ತನಾಗಿದ್ದಾನೆ, ಆತನು ಕೃಪಾ ವಾತ್ಸಲ್ಯವುಳ್ಳವನಾಗಿದ್ದಾನೆ. ನಾನು ಪಾಪ ಮಾಡಿದಾಗಿಯೂ, ನಾನು ತಪ್ಪು ಮಾಡಿದಾಗಿಯೂ, ನಾನು ದೇವರಿಗೆ ದುಃಖಪಡಿಸಿದಾಗಿಯೂ ನನ್ನನ್ನು ಇನ್ನೂ ಪ್ರೀತಿಸುವ ಯೇಸು ನನಗಿದ್ದಾರೆ ಎಂದು ಗುರುತಿಸಿ ಆತನಿಗೆ ಮೊರೆ ಇಡುವುದಾದರೆ ನಾವು ಆಧರಿಸಲ್ಪಡ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಅನೇಕ ಸಾರಿ ಅನೇಕ ವಿಷಯಗಳಲ್ಲಿ ಶ್ರಮೆಗಳ ಪಾಲಾಗುವುದು, ನಿಂದೆಗಳ ಪಾಲಾಗುವುದು, ಅಪನಿಂದನೆಗಳ ಪಾಲಾಗುವುದು, ನಾಚಿಕೆಗೆ ಒಳಗಾಗುವಂಥದ್ದು ಸರ್ವಸಾಧಾರಣವಾಗಿದೆ ಎಂದು ಗುರುತಿಸಿ ಶ್ರಮೆಗಳಲ್ಲಿ ಕುಗ್ಗಿ ಹೋಗದೆ ನಿಮಗೆ ಮೊರೆ ಇಡುವ ಹಾಗೆ, ಬಿಡಿಸುವ ದೇವರಿದ್ದಾರೆಂದು ಆಧರಿಸುವಂತಹ ಕ್ರಿಸ್ತನಿದ್ದಾನೆಂದು ಮತ್ತು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಸಹಾಯ ಮಾಡಲು ನಮ್ಮ ಯೇಸು ನಮ್ಮೊಂದಿಗಿದ್ದಾರೆ ಎಂಬ ನಂಬಿಕೆಯೊಂದಿಗೆ ನಿಮ್ಮಲ್ಲಿ ಆಧರಿಸಲ್ಪಡುವ ಹಾಗೆ ಈ ಉದಯ ಕಾಲದಲ್ಲಿ ಕುಗ್ಗಿ ಹೋದವರನ್ನು ಆಧರಿಸಿರಿ. ಕುಗ್ಗಿದವರು ಯಾರೆಲ್ಲ ಇದ್ದಾರೋ ಅವರನ್ನೆಲ್ಲ ಆಧರಿಸಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ. ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮಾತ್ರವೇ ವಾಟ್ಸಪ್ ಕಳಿಸಿಕೊಡಿರಿ. ಫೋನ್ ಮಾಡಬೇಡಿ, ಎತ್ತಿಲ್ಲ ಎಂದು ಬಾಧೆಪಡಬೇಡಿ. ನಿಮ್ಮ ವಾಟ್ಸಪ್ ಮೆಸೇಜ್ ಎಲ್ಲ ಪರಿಶೀಲಿಸಿ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ನಮ್ಮೆಲ್ಲರನ್ನು ಆಧರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.